ಏನೋ ಕಾಂಗ್ರೆಸ್ ಹೋಗ್ತಂತ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಇದ್ರ ಬಗ್ಗೆ ಒಂದೆರಡು ಮಾತನ್ನು ಈಗ ನೀವು ಒಂದು ಕೇಳಿದ್ದಕ್ಕೆ ನಾನು ಹೇಳಬೇಕಾಗ್ತದೆ. ಈ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ KPCCಯ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ದಿನಕರ್ ಶೆಟ್ಟಿ ಅವರ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ದಿನಕರ್ ಶೆಟ್ಟಿ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಳ್ಳುವುದಿಲ್ಲ ಹೇಳುವಂಥ. ರಾಜ್ಯದ ಉಪಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು DK ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರೇ ಹೇಳಿದ್ಮೇಲೆ ಅದರಲ್ಲಿ ಮತ್ತು ನಾವೇನು ಹೇಳಿಕ್ಕಿರೋದಿಲ್ಲ. ಯಾವುದೇ ಕಾರಣಕ್ಕೂ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಳ್ಳುವ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಬಹುಶಃ ಅದರಲ್ಲೂ ಹತಾಶರಾಗಿದ್ದಾರೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಅಂಥ ಪ್ರಯತ್ನ ಏನಾದರೂ ಮಾಡಿರ್ಬೋದು, ಆದರೆ ಯಾವುದೇ ಕಾರಣಕ್ಕೂ ನಾವು ಸೇರಿಸ್ಕೊಳ್ಳುವಂತಹ ಪ್ರಶ್ನೆನೇ ಇಲ್ಲ. ನೀವೇ ಆಹ್ವಾನ ಕೊಟ್ಟಿದ್ರೆ ಅಂತೇಳಿ ಅಲ್ಲ, ನೀವೇ ಆಹ್ವಾನ ಕೊಟ್ಟಿದ್ರೆ ಈಗ ನೀವು ಈಗ ಈ ಪ್ರಶ್ನೆ ಕೇಳಿದಾಗ ನಾನು ಮತ್ತು ವಿಸ್ತೃತವಾಗಿ ಒಂದು 2 ನಿಮಿಷ ಹೇಳ್ತೇನೆ. ನೋಡಿ, ಶಾಸಕರು, ನಾನು ಆಗಲೇ ನಿಮ್ಗೆ ಹೇಳಿದೆ, ಒಂಥರ ಹತಾಶರಾಗಿದ್ದಾರೆ. ಈ ಕ್ಷೇತ್ರದ ಶಾಸಕರಾದಂಥ ದಿನಕರ್ ಶೆಟ್ಟಿ ಅವರು ಭಾಳ ಹತಾಶರಾಗಿದ್ದಾರೆ ಅಂತ ಹೇಳಿದ್ರು. ಯಾಕೆಂತ ಹೇಳ್ತಾರೆ, ಅವರು ಒಂದ್ ಕಡೆ ಹೇಳ್ತಾರೆ ಈ ಸರ್ಕಾರ ಏನೂ ಮಾಡಲಿಲ್ಲ, ಮತ್ತೆ ಬೇರೆ ಬೇರೆ ಸಚಿವರು ಬಂದಾಗ ಹೇಳ್ತಾರೆ ಏನಾದರೂ ಸಹಾಯ ಮಾಡಿದ್ರೆ ಇಂತಿಂಥ ಸಚಿವರು ನಮ್ಗೆ ಸಹಾಯ ಮಾಡಿದ್ದಾರೆ, ಇಂತಿಂಥ ಕಾಮಗಾರಿ ನಮಗೆ ತಂದುಕೊಟ್ಟಿದ್ದಾರೆ ಹೇಳ್ತಾರೆ. ಅಲ್ಲೊಂದು ಮಾತಾಡ್ತಾರೆ, ಇಲ್ಲೊಂದು ಮಾತಾಡ್ತಾರೆ. ಬರೀ ಒಂದು ರೀತಿಯ ಒಂಥರ ಮನಸ್ಥಿತಿಯಲ್ಲಿ ಶಾಸಕರಿದ್ದಾರೆ. ನೀವು ಯೋಚನೆ ಮಾಡಿ, ಬಹುಶಃ ಅವರು ಅಧಿಕಾರದ ಹಿಂದೆ ಹೋಗುವಂಥ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ. ಮೊದಲಿಗೆ ಒಂದು ಪಕ್ಷದಲ್ಲಿದ್ದರು, ಅಲ್ಲಿಂದ ಅಧಿಕಾರದ ಆಸೆಗೆ ಏನು ಮಾಡಿದ್ರು, BJPಗೆ ಮಾರಿದ್ರು. ಈಗ ಅವ್ರಿಗೆ ಗೊತ್ತಿದೆ ಈ ರಾಜ್ಯದಲ್ಲಿ ಮುಂದೂ ಕೂಡ ಏನಾದರೂ ಮತ್ತೆ ಸರ್ಕಾರ ಬರ್ತದೆ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಬರ್ತದೆ ಹೇಳುವಂಥದ್ದು ಅವರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಹಾಗಾಗಿ ಏನು ಮಾಡಿದ್ದಾರೆ, ಅವರು ಬಹುಶಃ ಅವ್ರ ಮನಸ್ಸಿನಲ್ಲಿ ಅಂದ್ಕೊಂಡಿರ್ಬೋದು, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಅನುಕೂಲ ಆಗ್ಬೋದು ಅಂದ್ಕೊಂಡಿದ್ರು. ಯಾವುದೇ ಕಾರಣಕ್ಕೂ ಅವರನ್ನು ತಗೊಳ್ಳುವಂಥ ಒಂದು ಯಾವುದೇ ವಿಚಾರಗಳೇ ಇಲ್ಲ. ನಾನು ಮತ್ತೆ ಭಾಳಷ್ಟು ನೋಡಿದ್ದೇನೆ, ಭಾಳ ಕಡೆ ಅವರು ಮಾತಾಡ್ತಾರೆ, ನಾನು ಹಾಗೆ ಮಾಡಿದೆ, ಹೀಗೆ ಮಾಡಿದೆ. ನಾನು ಈ ಕ್ಷೇತ್ರದ ಶಾಸಕರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಮಾನ್ಯ ಶಾಸಕರೇ, ನಿಮ್ಮದೇ ಸರ್ಕಾರ ಇತ್ತು, ನೀವೇ ಶಾಸಕರಿದ್ದೀರಿ. ಈ ಕ್ಷೇತ್ರದ ಯುವ ಜನತೆಗೆ ಎಷ್ಟು ಉದ್ಯೋಗವನ್ನು ಕೊಟ್ಟಿದ್ದೀರಿ? ಒಂದು ಪರ್ಮನೆಂಟ್ ಸೊಲ್ಯೂಷನ್ ಟುವರ್ಡ್ಸ್ ಜಾಬ್ ಅಥವಾ ಯಾವುದೋ ಒಂದು, ಈಗ ನಾವು ಹೆಮ್ಮೆಯಿಂದ ಹೇಳ್ತೇವೆ ರೀ, ನಮ್ಮ ಒಂದು ಸರ್ಕಾರ ಇದ್ದಾಗ ಯಾಣಕ್ಕೆ ಏನಾಯಿತು, ಏನು ಸವಲತ್ತನ್ನು ಪರ್ಮನೆಂಟಾಗಿ ಆ ಊರಿನ ಜನರಿಗೆ ಏನು ಮಾಡಿಕೊಟ್ರು, ಮೇಟ್ನಿ ಅವ್ರಿಗೆ ಏನಾಯಿತು, ಸಾಕಷ್ಟು ಜನರಿಗೆ ಜೀವನ ಪರ್ಯಂತ ಉಪಕಾರ ಆಗುವಂಥ ಒಂದು ಕೆಲಸವನ್ನು ಏನಾದರೂ ಮಾಡಿಕೊಟ್ಟಿದೆ ಅಂದರೆ ಅದಕ್ಕೆ ಬರ್ತಾನೆ. ಅದು ಕಾಂಗ್ರೆಸ್ ಸರ್ಕಾರ ಮಾಡಿದ್ರು. ಇವ್ರದೇ ಸರ್ಕಾರ ಇತ್ತಲ್ಲ, ಇವ್ರು ಏನು ಮಾಡಿದ್ರು? ಈಗ ಹೇಳ್ತಾರೆ ಹಾಸ್ಪಿಟ್ಲು ಅದು ಇದು, ಇವ್ರ ಸರ್ಕಾರ ಇತ್ತು, ಇವರೇ ಶಾಸಕರಿದ್ರು, ಅವಾಗ ಇವ್ರಿಗೆ ಇಚ್ಛಾಶಕ್ತಿ ಇರಲಿಲ್ಲ. ನಮ್ಮ ಕ್ಷೇತ್ರದ ಯುವಕರಿಗೆ ಎಷ್ಟು ಜನರಿಗೆ ಉದ್ಯೋಗ ಕೊಡಿಸುವಲ್ಲಿ ಸಫಲರಾಗಿದ್ದಾರೆ, ಎಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ, ಎಷ್ಟು ಇಂಡಸ್ಟ್ರಿ ಅಂತದಕ್ಕೆ ನಾನು ಹೋರಾಟ ಮಾಡಿದ್ದೇನೆ. ಇಲ್ಲಿ ನಾನು ನೋಡ್ತಾ ಇದ್ದೆ, ಮಾತುಕಟ್ಟೆಯಿಂದ ಒಳಗೆ ಹೋದರೆ ಅಲ್ಲೊಂದು ಕಾಂಕ್ರೀಟ್ ರಸ್ತೆ ಹಾಕಿದ್ದು, ಬಹುಶಃ ಈ ಕೋವಿಡ್ ಸಂದರ್ಭದಲ್ಲೂ ಅದರ ನಂತರ ಆಗಿದ್ದಿರ್ಬೋದು. ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ, ಪಕ್ಕದಲ್ಲಿ ಕೆಲವೊಂದು ಕಡೆ ಇಂಟರ್ಲಾಕ್ ಹಾಕಿದ್ದಾರೆ, ಕೆಲವೊಂದು ಕಡೆ ಹಾಕಿದ್ದಾರೆ. ಎಲ್ಲ ಒಂದು ಕಡೆ ಹಾಕ್ತಾರೆ, ಒಂದು ಕಡೆ ಹಾಕೋದಿಲ್ಲ. ಬರೀ ರಸ್ತೆ ಚರಂಡಿ ಇಂಟರ್ಲಾಕ್ ಮಾಡಲಿಕ್ಕೆ ಮಾತ್ರ ಇವ್ರು ಇರುವಂಥದ್ದು. ಇದನ್ನು ಮಾಡಲಿಕ್ಕೆ ಬೇರೆ ಶಾಸಕರೇ ಆಗಿರ್ಬೇಕು, ಹೇಳಿಲ್ಲ ಅಧಿಕಾರಿ ವರ್ಗಾವಣೆ ಮಾಡ್ತಾರೆ. ಮತ್ತೆ ನೀವು ಯೋಚನೆ ಮಾಡಿ, ಮತ್ತೊಂದು ನಾನು ಭಾಳ ಸೂಕ್ಷ್ಮವಾಗಿ ನೋಡ್ತಿದ್ದೆ, ಇವರು ನಮ್ಮ ಕಡೆ ಬೊಟ್ಟು ಮಾಡಿ ತೋರಿಸ್ತಾರೆ. ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಅವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಪಕ್ಷದ ಕೆಲಸ ಏನು ನಾವು ಮಾಡ್ತೇವೆ, ನಮ್ಮ ಕಾರ್ಯಕರ್ತರನ್ನು ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಯಾಕೋ ಹತಾಶರಾಗಿದ್ದಾರೆ ಅಂತ ನಾನು ಯಾಕೆ ಪದೇ ಪದೇ ಹೇಳ್ತೇನೆ ಅಂದರೆ, ಅವ್ರದ್ದೇ ಏನು ಸಮ್ಮಿಷ್ಟವಾಗಿ ಅವರು ಏನು ಕೊಯ್ಲೇಷನ್ ಮಾಡ್ಕೊಂಡಿದ್ದಾರೆ ಲೋಕಸಭೆ ಚುನಾವಣೆ ಸಮಯದಲ್ಲಿ, ಅವ್ರದ್ದೇ ಒಂದು ಮೈತ್ರಿ ಪಕ್ಷದ ಅಭ್ಯರ್ಥಿ ಕುಮಟಾದಲ್ಲಿ ನಾನು ಹೇಳ್ತಾ ಇದ್ದೀನಿ, ಭಾಳ ಕಡೆ ಭಾಳ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇದ್ರು. ಏನು ಹೇಳಿ, ಇಲ್ಲ ನನಗೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಟಿಕೆಟ್ ಆಗ್ತದೆ, ಸಿಗಬಹುದು, ಏನಾದರೂ ಅಂತ ಆಗ್ತದೆ. ಎಲ್ಲಾದರೂ ನೀವು ಒಂದು ಕಡೆ ಆದರೂ ಈ ಕ್ಷೇತ್ರದ ಶಾಸಕರು ಇಲ್ಲ ನನಗೆ ಟಿಕೆಟ್ ಆಗ್ತದೆ ಹೇಳುವಂಥದ್ದು ನೀವೇನಾದ್ರು ಹೇಳೋದು ಕೇಳಿದ್ರೆ, ಅದೇ ಹತಾಶೆ ಭಾವನೆಯಿಂದ ಅವ್ರು ಹೀಗೆಲ್ಲ ಮಾಡ್ತಿದ್ದಾರೆ. ಅವರು ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ನಾನು ಆಗಿದ್ರೆ ಅವರಿಗೆ ಮಾನ್ಯ ಶಾಸಕರಿಗೆ ಒಂದು ಚಾಲೆಂಜ್ ಹಾಕ್ತೇನೆ,
ನಾಳೆ ಹೇಳಿ ನೋಡುವ, ಮುಂದಿನ ಸಲ ಟಿಕೆಟ್ ನನಗೆ ಬಿಜೆಪಿ ಪಕ್ಷದಿಂದ ದಿನಕರ್ ಶೆಟ್ಟರಿಗೆ ಟಿಕೆಟ್ ಅಂತ ಅವರು ಹೇಳಿ. ಯಾಕೆ ಅವ್ರು ಹೇಳ್ತಾ ಇಲ್ಲ? ಅದು ಏನಾಗಿದೆ, ಅವ್ರಿಗೆ ಹತಾಶರಾಗಿದ್ದಾರೆ. ಹಾಗಾಗಿ ಅಧಿಕಾರ ಬೇಕು. ನಾನು ಆಗಲೇ ನಿಮ್ಗೆ ಏನು ಹೇಳ್ತೇನೆ, ಅಧಿಕಾರಕ್ಕೋಸ್ಕರ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಹೋಗುವಂತ ವಿಚಾರ ಮಾಡ್ತಿದ್ದಾರೆ. ಇಲ್ಲ ಮೈತ್ರಿ ಯಾರಿಗೆ ಟಿಕೆಟ್ ಕೊಟ್ರೆ ನಂದು ಸಮ್ಮತಿ ಇದೆ ಅಂತ ಹೇಳಿ ಅವರು. ಅವ್ರ ಮನಸ್ಥಿತಿ ಬಹುಶಃ ಹೇಗೆ ಅಂದ್ರೆ, ನಮಗೆ ಕೊಟ್ಟರೆ ಟಿಕೆಟ್, ಬೇರೆಯವ್ರಿಗೆ ಕೊಟ್ಟರೆ ಟಿಕೆಟ್ ಅನ್ನೋ ಮನಸ್ಥಿತಿ ಇದ್ದಾರೆ. ಏನು ನಮ್ಗೇನು ಗೊತ್ತಿಲ್ಲ ಅವ್ರ ಪಕ್ಷದ ಇಂಟರ್ನಲ್ ವಿಷಯ, ನಮ್ಗೇನು ಬೇಡ. ಆದರೆ ಎಲ್ಲೂ ಕೂಡ ಅವರು ಮುಂದಿನ ಸಲ ನಾನು ನಿಲ್ತೇನೆ ಅಥವಾ ನನಗೆ ಟಿಕೆಟ್ ಕೊಡ್ತೇನೆ ಅಂತ ಹೇಳುವಂಥದ್ದು ಇನ್ನೂ ಹೇಳಿಲ್ಲ. ಅವರಿಗೆ ಕೊಡುವುದಿಲ್ಲ ಹೇಳುವಂಥದ್ದು ಅವ್ರ ಮನಸ್ಸಿಗೆ ಕಲಿಸಿದ್ರು. ಅಥವಾ ಮೈತ್ರಿ ಪಕ್ಷದ ಅಭ್ಯರ್ಥಿ ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಇಲ್ಲ ಖಂಡಿತ ಅವರು ಆ ಧೈರ್ಯದಿಂದ ಹೇಳ್ತಿದ್ದಾರೆ. ಈ ಕ್ಷೇತ್ರದ ಶಾಸಕರು ಹೇಳಿ ನೋಡು, ಇಲ್ಲ ಟಿಕೆಟ್ ನನಗೆ ಎಲ್ಲೂ ಕೂಡ ಹೇಳಿಲ್ಲ. ಮಾಧ್ಯಮ ಮಿತ್ರರು ತಾವು ಅದನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಎಲ್ಲಾರು ಹೇಳಿದಾರ? ಹೇಳಿಲ್ಲ. ಇಲ್ಲ ಮೈತ್ರಿ ಪಕ್ಷದ ಅಂತ ಹೇಳಿ ನೋಡು. ಹಾಗಾಗಿ ಅವ್ರು ಹತಾಶೆಯಿಂದ ನಮ್ಮ ಪಕ್ಷಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನೀವೆಲ್ಲ ಹೇಳಿದ್ಮೇಲೆ ವಿಚಾರ ಮಾಡಬೇಡಿ.